ನಾನು ಸೇನೆಗೆ ಸೇರಿರುವಾಗಲೂ ನನ್ನನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಿ ಕಳಿಸಿಕೊಟ್ಟವರು ಇವರೇ. ಇಂದು ನಾನು ನಿವೃತ್ತಿ ಹೊಂದಿ ವಾಪಸ್ ಬರುವಾಗ ನನ್ನನ್ನು ಸ್ವಾಗತಿಸಿದವರು ಕೂಡ ಇವರೇ. ಅವರಿಗೆ ನನ್ನ ಅತಿ ಮುಖ್ಯವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು. ಹಾಗೂ ಈಗ ನಾನು ಅಲ್ಲಿಂದ ಬರುವಾಗ ಇಲ್ಲಿ ತನಕ ನೋಡಿದೆ, ಬ್ಯಾನರ್ ನೋಡಿ ನನಗೆ ಆಶ್ಚರ್ಯ ಆಯಿತು. ನನ್ನ ಊರಿನವರಲ್ಲದೆ ಹೊರಗಿನವರು ಕೂಡ ನನಗೆ ಸ್ವಾಗತವನ್ನು ಕೋರಿದ್ದಾರೆ. ಸಂಘ ಸಂಸ್ಥೆಯವರು, ಗಣ್ಯರು. ಓಂ ಶ್ರೀ ಗುರುಭ್ಯೋ ನಮಃ. ಬಹುಶಃ ಒಂದು ಸಾರ್ಥಕ ಸಂಜೆ ಅಂತ ಭಾವಿಸ್ತೇನೆ. ಒಂದು ಸಂಭ್ರಮದ ಸಾರ್ಥಕಗಳಿಗೆ ಅಂತ ಭಾವಿಸ್ತೇನೆ. ತನ್ನ ಬದುಕಿನ ಅಮೂಲ್ಯ 22 ವರ್ಷಗಳನ್ನ ಈ ದೇಶಕ್ಕೋಸ್ಕರ, ನಮ್ಮ ನಾಡಿನ ಭದ್ರತೆಗೋಸ್ಕರ ತಮ್ಮ ಇವತ್ತನ್ನ ತ್ಯಾಗ ಮಾಡ್ತಕ್ಕಂಥ ದೊಡ್ಡ ಕೆಲಸವನ್ನ ರಮೇಶ್ ಕುಲಾಲ್ ಅವರು ಮಾಡಿದ್ದಾರೆ. ದೈವ ಸೃಷ್ಟಿಯಲ್ಲಿ ಮುಕುಟಪ್ರಾಯದ ಮಾನವ ಜನ್ಮ, ಹುಟ್ಟು ಎಲ್ಲಿ, ಬದುಕು ಹೇಗೆ, ವೃತ್ತಿ ಯಾವುದು, ನಿವೃತ್ತಿ ಯಾವಾಗ ಅನ್ನೋ ದೈವ ಚಿತ್ತ ಅಂತ. ಆ 22 ವರ್ಷಗಳ ಮುಂದೆ ಬಹುಶಃ ಈ ದೇಶಕ್ಕೋಸ್ಕರ ನಾನು ಏನನ್ನಾದ್ರೂ ಮಾಡಬೇಕು ಎನ್ನುವಂತ ಆ ಕಲ್ಪನೆ ಅವ್ರ ತಲೆಯಲ್ಲಿ ಬಂತಲ್ಲ. ನನಗೆ ಗೊತ್ತಿದೆ, ನಾನು ಆ ಕಾಶ್ಮೀರದ ಹಾಗೆ ಪಂಜಾಬಿನ ಆ ಭಾಗಕ್ಕೆಲ್ಲ ಹೋಗಿ ಸುತ್ತಿ ಬಂದಂಥವ್ನು. ನಿಮಗೆ -5, 6, 7 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ಅವರಿಗೆ ಅಲ್ಲಿ ಇರ್ತದೆ. ಆದ್ರೂ ಕೂಡ ರಾಷ್ಟ್ರ ದೇವೋಭವ ಅನ್ನುವಂತ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಮಾಡೋ ತನ್ನ ಬದುಕನ್ನು ಕಟ್ಟಿಕೊಂಡಂತವ್ರು. ಹೇಳ್ತಾರೆ ನಯತಿ ಇತಿ ಜೀವನಂ ಅಂತೇಳಿ. ಅಂದ್ರೆ ಎಲ್ಲರ ಬದುಕೊಂದು ಯಾತ್ರೆ ಅಂತೆ. ತಲೆ ಹೋಗುವ ದಾರಿ ನಿರ್ಧರಿಸಬೇಕು, ಮನಸ್ಸು ಒಪ್ಪಬೇಕು, ಶಾಸ್ತ್ರ ಸಮಸ್ಯೆಬೇಕು, ಗುರು ಹಿರಿಯರು ಕೈ ಹಿಡಿದು ಮುನ್ನಡೆಸ್ಬೇಕಂತೆ. ಆ ಎಲ್ಲ ಕೆಲಸವನ್ನ ಮಾಡಿದ್ದಾರೆ. ಜನಪದರೊಂದ್ ಕಡೆ ಹೇಳ್ತಾರೆ, ಬದುಕೇನು ಮಾಡಿದೆ ಇಲ್ಲೇ, ಸೊಳ್ಳೆ ಮುದುಕಿಯಾಗಿ ಮೆರೆದಲ್ಲೋ ಕಿವುಚ್ಚು ಮರಳೆ, 7 ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗಿಲ್ಲ ದಿನವೆನ್ನುವಂತೆ ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸತ್ತಾಗ ಆಗ್ಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸ ಕೂಡ ಬಾಧ್ಯರಾಗಬೇಕಂತೆ. ಖಂಡಿತ ಇವತ್ತು ನೀವೆಲ್ಲ ಏನು ಮಾಡಿದ್ದೀರಲ್ಲ, ಈ ಸನ್ಮಾನ ಅದು ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವದ ಪೂಜೆ ಅಂತ ಭಾವಿಸ್ತೇನೆ. ಅಂದ್ರೆ ಈ ರಮೇಶ್ ಕುಲಾಲ್ ಅಂತ ಮತ್ತೆ 100 ಜನ ಈ ಭೂಮಿಯಲ್ಲಿ ಹುಟ್ಟಿ ಬರಬೇಕು. ಈ ಸನ್ಮಾನಗಳು ಅಂತವರಿಗೆ ಒಂದು ಪ್ರಚೋದನೆ ಆಗ್ಬೇಕು, ಏನೋ ಒಂದು ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಹೆಮ್ಮೆಯ ಯೋಧ ಶ್ರೀಯುತ ರಮೇಶ್ ಕುಲಾಲ್ ಅವರ ಸೈನಿಕ ನಿವೃತ್ತಿಯನ್ನ ಪಡೆದು ಇವತ್ತು ಹುಟ್ಟೂರಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಎಲ್ಲ ಊರಿನ ಸಮಸ್ತ ಬಾಂಧವರು ಸೇರಿ ಅವರಿಗೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದಕ್ಕೆ ತಮಗೆ ಪ್ರಥಮವಾಗಿ ಊರಿನ ಬೈರಂಪಳ್ಳಿ ಗ್ರಾಮದವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದ್ರೆ ಒಬ್ಬ ಸೈನಿಕ ಕೇವಲ ಒಂದು ಜಾತಿ ಧರ್ಮಕ್ಕೆ ಸೇರಿದಲ್ಲ, ಅದು ಇಡೀ ಊರಿನ ಸಂಪತ್ತು. ಹಾಗಾಗಿ ಊರಿನವರೇ ಸೇರಿ ಈ ಆಯೋಜನೆ ಮಾಡಿರುವಂತದ್ದು. ಅದಕ್ಕೆ ವಿಶೇಷವಾಗಿ ವಾಸುಕಿ ಸುಬ್ರಹ್ಮಣ್ಯ ಯೋಧ ಅನ್ನೋದು ಸದಾ ನಮ್ಮ ರಮೇಶ್ ಕುಲಾಲ್ ಸದಾ 22 ವರ್ಷ ಅಂದ್ರೆ ಜಮ್ಮು ಕಾಶ್ಮೀರ, ಪಂಜಾಬ್ ಹೀಗೆ ಎಲ್ಲಾ ಕಡೆಯಲ್ಲೂ. ಈಗ ಮೊನ್ನೆ ಸಿಂಧೂರದ ಅಂತ ಒಂದು ಘಟನೆ ನಡೆದದ್ದು ನೋಡಿದ್ವಿ. ಯೋಧರ ಅಂದ ಕೂಡಲೇ ನಮ್ಮ ಒಂದು ಮನೆಯಲ್ಲಿ ಒಬ್ಬ ಹಿರಿಯರು ಯಾರಾದ್ರೂ ಮನೆ ಬಿಟ್ಟು ಬೇರೆ ಹೊರಗಡೆ ಹೋಗಿದ್ರೆ ಆ ಮನೆಯವರಿಗೆ ರಾತ್ರಿ ನಿದ್ರೆ ಬರುವುದಿಲ್ಲ. ಇದು ಮನೆಯ ಒಂದು ವಿಷಯ. ಅದೇ ರೀತಿ ನಮ್ಮ ದೇಶದ ವಿಷಯ ಅಂದ್ರೆ ಒಬ್ಬ ಯೋಧ ನಮ್ಮ ಗಡಿಯಲ್ಲಿ ನಮ್ಮನ್ನ ಕಾಯದಿದ್ದರೆ ನಿಜವಾಗಿ ನಾವು ನಿದ್ರೆ ಮಾಡುವಂಥದ್ದಿಲ್ಲ. ಅಂತೆಗೆ ನಮಗೆ ನಿದ್ರೆ ಬರುವಂತ ಎಲ್ಲ ನಮ್ಮ ದೇಶದ ಪ್ರತಿಯೊಂದು ಪ್ರಜೆಗಳು ನಿದ್ರೆ ಮಾಡಬೇಕಂತಾದ್ರೆ ಅದು ಸೈನಿಕರನ್ನೆಲ್ಲ ಅಂತ ನಾನು ಒಪ್ಕೊಳ್ತೇನೆ. ಅದರಲ್ಲಿ ನಮ್ಮ ಬೈರಂಪಳ್ಳಿ ಗ್ರಾಮದ ನಮ್ಮ ರಮೇಶ್ ಕುಲಾಲ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ನಾನು ಸಲ್ಲಿಸುತ್ತೇನೆ. ಇನಿ ರಮೇಶ್ ಕುಲಾಲರ್ನ ನಿವೃತ್ತಿದ ಜೀವನಗೂ ಬತ್ತಿದ್ದೇರು. ಅರೆನೈನಿ ಪೆರ್ಡೂರು ದೇವಸ್ಥಾನ ನೋಡ್ದು ಇಡೇ ಮುಟ ಭವ್ಯವಾಯಿನ ಒಂಜಿ ಮೆರವಣಿಗೆ ನಮ್ಮ ಲೆತ್ತಾದ್ನು ಬತ್ತ ಬನ್ನಗ ಆ ಶಾಲೆ ಜೋಕ್ಲನ ಒಂಜಿ ಬ್ಯಾಂಡ್ ಸೆಟ್ಟೆಡ್ ತೂನಗ ನಿಜವಾದ ಭಾರತ ಮಾತೆನ ಸೇವೆ ಮಲ್ಪನಂಚಿನ ಈ ಗ್ರಾಮಗೂ ಯೋಗ ಉಂಡು. ನನ್ನ22 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು
ಇವತ್ತು ನಮ್ಮ ಊರಿಗೆ ಆಗಮಿಸಿದ್ದಾರೆ. ನನ್ನ